ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು ದ ಸ್ಕೂಲ್ ಬಾಯ್ ಪದ್ಯವನ್ನು ಕನ್ನಡದಲ್ಲಿ ಕಲಿಯೋಣ. ಈ ಒಂದು ಪದ್ಯವನ್ನು ವಿಲಿಯಂ ಬ್ಲೇಕ್ರವರು ರಚನೆ ಮಾಡಿದ್ದಾರೆ. ಇಲ್ಲಿ ಕೊಟ್ಟಿರುವ ಚಿತ್ರವನ್ನು ನೀವು ಗಮನಿಸಿದಾಗ ಮೊದಲ ಚಿತ್ರದಲ್ಲಿ ತರಗತಿಯಲ್ಲಿ ಕುಳಿತಿರುವ ವಿದ್ಯಾರ್ಥಿಗಳನ್ನು ಪಂಜರದಲ್ಲಿರ್ತಕ್ಕಂತಹ ಪಕ್ಷಿಗೆ ಹೋಲಿಕೆ ಮಾಡಲಾಗಿದೆ. ಅದೇ ರೀತಿಯಾಗಿ ಹೊರಗೆ ಆಟ ಆಡುತ್ತಿರುವ ಮಕ್ಕಳನ್ನು ಸ್ವಚ್ಛಂದವಾಗಿ ಆಕಾಶದಲ್ಲಿ ಹಾರಾಡುತ್ತಿರುವ ಸ್ವತಂತ್ರ ಪಕ್ಷಿಗಳಿಗೆ ಹೋಲಿಕೆ ಮಾಡಲಾಗಿದೆ. ವಿದ್ಯಾರ್ಥಿಗಳೇ, ಮೊದಲನೆಯ ಒಂದು ಸಾಲನ್ನು ಈಗ ಅಧ್ಯಯನ ಮಾಡೋಣ. ಐ ಲವ್ ಟು ರೈಸ್ ಇನ್ ಅ ಸಮ್ಮರ್ ಮಾರ್ನ್. ಇಲ್ಲಿ ಐ ಅಂದರೆ ಶಾಲಾ ಬಾಲಕ ಅಥವಾ ಶಾಲೆಗೆ ಹೋಗುವ ಹುಡುಗ ಎಂದು ಅರ್ಥೈಸಿಕೊಳ್ಳಬೇಕು. ಐ ಲವ್ ಟು ರೈಸ್ ಅಂತಂದರೆ ನಾವು ಇಲ್ಲಿ ಏನು ನೋಡ್ತಾ ಇದ್ದೇವೆ ಅಂತಂದರೆ ಶಾಲಾ ಬಾಲಕ ಇಷ್ಟಪಡ್ತಾನೆ. ಐ ಲವ್ ಟು ರೈಸ್ ಇನ್ ಅ ಸಮ್ಮರ್ ಮಾರ್ನ್ ಅಂದರೆ ಇಲ್ಲಿ ಶಾಲಾ ಬಾಲಕ ಬೇಸಿಗೆಯ ಮುಂಜಾನೆ ಎಂದು ಹೇಳಲಿಕ್ಕೆ ಇಷ್ಟಪಡ್ತಾನೆ. ಯಾಕಂದರೆ ವೆನ್ ದ ಬರ್ಡ್ಸ್ ಸಿಂಗ್ ಆನ್ ಎವ್ರಿ ಟ್ರೀ, ಅಲ್ಲಿ ಎಲ್ಲ ಮರಗಳಲ್ಲಿ ಕುಳಿತಿರುವ ಪಕ್ಷಿಗಳು ಹಾಡು ಹಾಡುತ್ತಿರುತ್ತವೆ. ಆ ಹಾಡನ್ನು ಕೇಳುವುದಕ್ಕಾಗಿ ಆ ಶಾಲಾ ಬಾಲಕ ತಾನು ಬೇಸಿಗೆಯ ಮುಂಜಾನೆ ಎಂದು ಬೇಗ ಏಳಬೇಕೆಂದು ಬಯಸುತ್ತಾನೆ. ದ ಡಿಸ್ಟಂಟ್ ಹಂಟ್ಸ್ಮ್ಯಾನ್ ವಿಂಡ್ಸ್ ಹಿಸ್ ಹಾರ್ನ್ ಆ್ಯಂಡ್ ದ ಸ್ಕೈಲಾರ್ಕ್ ಸಿಂಗ್ಸ್ ವಿತ್ ಮೀ. ಅದೇ ಸಮಯಕ್ಕೆ ಆ ಮಗು ಯಾವಾಗ ಶಾಲಾ ಬಾಲಕ ನಿಸರ್ಗದಲ್ಲಿ ಪಕ್ಷಿಗಳ ಒಂದು ಕಲರವವನ್ನು ಕೇಳ್ತಾ ಇರ್ತಾನೆ, ಅದೇ ಸಮಯಕ್ಕೆ ಆತನಿಗೆ ಇನ್ನೊಂದು ಸಂಗತಿ ಇಲ್ಲಿ ಕಂಡು ಬರುತ್ತದೆ. ಆ ಸಂಗತಿ ಏನು ಅಂತಂದರೆ ದ ಡಿಸ್ಟಂಟ್ ಹಂಟ್ಸ್ಮ್ಯಾನ್ ಅಂದರೆ ದೂರದ ಒಬ್ಬ ಬೇಟೆಗಾರ ತನ್ನ ಕಹಳೆಯನ್ನು ಊದುತ್ತಾನೆ. ಇಲ್ಲಿ ವಿಂಡ್ಸ್ ಅಂದರೆ ಬ್ಲೋಸ್ ಅಥವಾ ಊದುತ್ತಾನೆ ಎಂದು ಅರ್ಥೈಸಿಕೊಳ್ಳಬೇಕು. ಏನನ್ನು ಊದುತ್ತಾನೆ ಅಂತಂದರೆ ಹೀಸ್ ಹಾರ್ನ್ ಅಂದರೆ ಆತನ ಕಹಳೆಯನ್ನು ಊದುತ್ತಾನೆ. ಯಾರು ಇಲ್ಲಿ ಆ ಕೆಲಸ ಮಾಡ್ತಾ ಇದ್ದಾರೆ? ದ ಡಿಸ್ಟಂಟ್ ಹಂಟ್ಸ್ಮ್ಯಾನ್, ದೂರದಲ್ಲಿ ಯಾರೋ ಒಬ್ಬ ಬೇಟೆಗಾರ ಈ ರೀತಿ ಒಂದು ಕ್ರಿಯೆಯನ್ನು ಮಾಡೋದನ್ನು ಇಲ್ಲಿ ಆ ಶಾಲಾ ಬಾಲಕ ಗಮನಿಸುತ್ತಾನೆ. ಆ್ಯಂಡ್ ದ ಸ್ಕೈಲಾರ್ಕ್ ಸಿಂಗ್ಸ್ ವಿತ್ ಮೀ, ಅದೇ ಸಮಯಕ್ಕೆ ಆ ಹುಡುಗ ಏನು ಮಾಡ್ತಾನೆ, ಒಂದು ಪಕ್ಷಿಯೊಂದಿಗೆ ಹಾಡಿಗೆ ಇಳಿತಾನೆ. ಅವನು ಹಾಡುತ್ತಾನೆ, ಆ ಪಕ್ಷಿಯು ಅವನ ಧ್ವನಿಯನ್ನು ಕೇಳಿ ಮತ್ತೆ ಹಾಡುತ್ತದೆ. ಅದಕ್ಕಾಗಿ ಆ ಶಾಲಾ ಬಾಲಕ ಹೇಳುತ್ತಾನೆ ಆ್ಯಂಡ್ ದ ಸ್ಕೈಲಾರ್ಕ್ ಸಿಂಗ್ಸ್ ವಿತ್ ಮೀ ಅಂದರೆ ಅಲ್ಲಿ ಸ್ಕೈಲಾರ್ಕ್ ಅಂತಕ್ಕಂಥ ಪಕ್ಷಿ ಏನು ಮಾಡ್ತಾ ಇದೆ, ಶಾಲಾ ಬಾಲಕನೊಂದಿಗೆ ಹಾಡುತ್ತಿದೆ. ಓ ವಾಟ್ ಅ ಸ್ವೀಟ್ ಕಂಪನಿ. ಯಾವಾಗ ಆ ಸ್ಕೈಲಾರ್ಕ್ ಅಂತಕ್ಕಂಥ ಒಂದು ಪಕ್ಷಿ ಶಾಲಾ ಬಾಲಕನೊಂದಿಗೆ ಅದು ಹಾಡುತ್ತದೆಯೋ ಆವಾಗ ಆ ಮಗು ಅಂದುಕೊಳ್ಳುತ್ತದೆ ಎಷ್ಟು ಮಧುರವಾದ ಒಬ್ಬ ಜೊತೆಗಾರ ಅಂಥೇಳಿ ಆ ಪಕ್ಷಿಯನ್ನು ಇಲ್ಲಿ ಆ ಶಾಲಾ ಬಾಲಕ ಕರೆಯುತ್ತಾನೆ. ವಾಟ್ ಅ ಸ್ವೀಟ್ ಕಂಪನಿ, ಇಲ್ಲಿ ಅವರು ಬಳಸಿರ್ತಕ್ಕಂಥದ್ದು ಎಕ್ಸ್ಕ್ಲಮೇಷನ್ ಸೆಂಟೆನ್ಸ್. ಸೊ ಹೀಗಾಗಿ ಇಲ್ಲಿ ಆ ಮಗು ಉದ್ಗಾರ ಮಾಡ್ತದೆ, ಎಂಥ ಒಬ್ಬ ಜೊತೆಗಾರ, ಎಷ್ಟು ಮಧುರವಾದ ಜೊತೆಗಾರ ಇವನು ಅಂಥೇಳಿ ಅದು ಇಲ್ಲಿ ಉದ್ಗಾರ ಮಾಡುತ್ತದೆ. ಇನ್ನು ವಿದ್ಯಾರ್ಥಿಗಳೇ, ಎರಡನೆಯ ಒಂದು ನಾವು ಸ್ಟ್ಯಾಂಜಾಕ್ಕೆ ಬರ್ತಾ ಇದ್ದೇವೆ. ಈ ಒಂದು ನಿಸರ್ಗದಲ್ಲಿ ಸಂತೋಷವನ್ನು ಆನಂದವನ್ನು ಪಡೆಯುತ್ತಿರುವಂಥ ಶಾಲಾ ಬಾಲಕ ಅವನಿಗೆ ಶಾಲೆಗೆ ಹೋಗುವುದೆಂದರೆ ಯಾವಾಗ ಬೇಸಿಗೆಯ ಮುಂಜಾನೆಯೆಂದು ಶಾಲೆಗೆ ಹೋಗುವ ವಿಷಯ ಬಂದಾಗ ಆ ಹುಡುಗ ಹೀಗೆ ವರ್ತಿಸುತ್ತಾನೆ. ಬಟ್ ಟು ಗೋ ಟು ಸ್ಕೂಲ್ ಆನ್ ಅ ಸಮ್ಮರ್ ಮಾರ್ನ್ ಅಂತಂದರೆ ಬೇಸಿಗೆಯ ಮುಂಜಾನೆ ಎಂದು ಶಾಲೆಗೆ ಹೋಗುವಂಥ ವಿಷಯ ಬಂದಾಗ ಆ ಬಾಲಕನಿಗೆ ಹೀಗೆ ಒಂದು ಅನುಭವ ಬರುತ್ತದೆ ಅಥವಾ ಹೀಗೆ ಅನಿಸ್ತದೆ ಅವನಿಗೆ. ಓ ಇಟ್ ಡ್ರೈವ್ಸ್ ಆಲ್ ಜಾಯ್ ಅವೇ. ಆ ಶಾಲೆಗೆ ಹೋಗುವಂಥ ವಿಚಾರ ಏನು ಮಾಡುತ್ತೆ, ಶಾಲಾ ಬಾಲಕನಲ್ಲಿರ್ತಕ್ಕಂಥ ಎಲ್ಲ ಸಂತೋಷವನ್ನು ಕಿತ್ತುಕೊಳ್ಳುತ್ತದೆ. ಯಾಕಂದರೆ ಅಂಡರ್ ಅ ಕ್ರೂಯಲ್ ಐ ಔಟ್ ಓರ್ನ್ ಅಂತ ಹೇಳ್ತಾರೆ. ಇಲ್ಲಿ ಅಂಡರ್ ಅ ಕ್ರೂಯಲ್ ಐ ಔಟ್ ಓರ್ನ್ ಅಂತಂದರೆ ಇಲ್ಲಿ ನಾವೇನು ತಿಳ್ಕೋಬೇಕು, ಶಾಲಾ ಒಂದು ವಾತಾವರಣ, ಶಾಲಾ ವಾತಾವರಣದಲ್ಲಿರ್ತಕ್ಕಂತಹ ಶಿಕ್ಷಕ ಅಥವಾ ಶಿಕ್ಷಕಿ ಏನು ಮಾಡ್ತಾರೆ, ಅವರನ್ನು ಇಲ್ಲಿ ಅ ಕ್ರೂಯಲ್ ಐ ಔಟ್ ಓರ್ನ್ ಅಂತಂದರೆ ಭಾಳಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಏನು ಮಾಡಿರ್ತಾರೆ ಅಂತಂದರೆ ಆ ಮಗುವಿನ ಮೇಲೆ ಹೇರುವಂಥ ಕೆಲಸವನ್ನು ಮಾಡಿರ್ತಾರೆ. ಹೀಗಾಗಿ ಆ ಒಂದು ಟಯರ್ಸಮ್ ಆಸ್ಪೆಕ್ಟ್ನಲ್ಲಿ ಇಲ್ಲಿ ಶಿಕ್ಷಕ ಶಿಕ್ಷಕಿಯನ್ನು ಕ್ರೂಯಲ್ ಐ ಔಟ್ ಓರ್ನ್ ಅಂತ ಕರೆಯಲಾಗಿದೆ. ಆ ಹುಡುಗ ಶಾಲಾ ಬಾಲಕ ಅವನು ನಿಸರ್ಗದಲ್ಲಿ ಎಷ್ಟು ಸಂತೋಷವನ್ನು ಪಡ್ತಾ ಇದ್ದ, ಅದೇ ಕ್ಲಾಸ್ ರೂಮ್ನಲ್ಲಿ ಅಷ್ಟು ಸಂತೋಷವನ್ನು ಪಡ್ತಾ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳಲಾಗ್ತಾ ಇದೆ. ಹಾಗಾದರೆ ಆ ಮಗು, ಶಾಲೆಗೆ ಹೋಗಿರುವಂಥ ಮಗು
ಅಲ್ಲಿ ಕಳೆಯುವ ಆ ಗಂಟೆಗಳನ್ನು ಹೇಗೆ ಕಳೆಯುತ್ತೆ ಅನ್ನೋದನ್ನು ಮುಂದೆ ಎಕ್ಸ್ಪ್ಲೇನ್ ಮಾಡಲಾಗಿದೆ. ದ ಲಿಟಲ್ ಒನ್ಸ್ ಅಂದರೆ ಶಾಲೆಗೆ ಹೋಗುವಂಥ ಪುಟ್ಟ ಬಾಲಕ ಸ್ಪೆಂಡ್ ದ ಡೇ ಅಂದರೆ ಆ ದಿನವನ್ನು ಹೇಗೆ ಕಳೀತಾನೆ ಅಂತಂದರೆ ಇನ್ ಸಾಯಿಂಗ್ ಆ್ಯಂಡ್ ಡಿಸ್ಮೇ ಅಂದರೆ ನಿಟ್ಟುಸಿರು ಬಿಡುತ್ತಾ ಅಂಜಿಕೆಯಲ್ಲಿ ಶಿಕ್ಷಕಿಯರ ಅಂಜಿಕೆಯಲ್ಲಿ ಮಗು ತನ್ನ ಸಮಯವನ್ನು ಕಳೆಯುತ್ತದೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳಲಾಗಿದೆ. ನೆಕ್ಸ್ಟ್ ಇನ್ನು 3ನೇ ಪ್ಯಾರಾಗ್ರಾಫ್ ಬಂದಾಗ ದೆನ್ ಆ್ಯಟ್ ಟೈಮ್ಸ್ ಐ ಡ್ರೂಪಿಂಗ್ ಸಿಟ್ ಮಗುವಿಗೆ ನಾವು ಬಲವಂತವಾಗಿ ಶಾಲೆಗೆ ದೂಕಿದಾಗ ಆ ಮಗು ಆಸಕ್ತಿ ಇಲ್ಲದೆ ಆ ಕ್ಲಾಸ್ ರೂಮ್ನಲ್ಲಿ ಹೇಗೆ ಕೂತ್ಕೊಳ್ತದೆ ಅಂತಂದರೆ ದೆನ್ ನಂತರ ಆ್ಯಟ್ ಟೈಮ್ಸ್ ಅದೇ ಸಮಯದಲ್ಲಿ ಐ ಡ್ರೂಪಿಂಗ್ ಸಿಟ್ ಡ್ರೂಪಿಂಗ್ ಅಂದರೆ ನೇತಾಡುತ್ತಾ ಏನು ಮಾಡುತ್ತೆ ಆ ಮಗು ಕುಳಿತುಕೊಳ್ಳುತ್ತೆ. ಇದರ ಅರ್ಥ ಏನು ಅಂತಂದರೆ ಆಸಕ್ತಿ ಇಲ್ಲದೆ ಮಗು ಕ್ಲಾಸ್ನಲ್ಲಿ ಅಥವಾ ತರಗತಿಯಲ್ಲಿ ಕೂತ್ಕೊಳ್ಳುತ್ತೆ ಅನ್ನೋದನ್ನು ಇಲ್ಲಿ ಐ ಡ್ರೂಪಿಂಗ್ ಸಿಟ್ ಅಂತ ಅಥವಾ ಶಾಲಾ ಬಾಲಕ ಡ್ರೂಪಿಂಗ್ ಸಿಟ್ ಅಂತ ಹೇಳಲಾಗಿದೆ. ಅಲ್ಲಿ ಮುಂಜಾನೆ 10 ಗಂಟೆಯಿಂದ ಸಂಜೆ 5ರವರೆಗೆ ಆ ಮಗು ಹೇಗೆ ಆ ಒಂದು ಗಂಟೆಗಳನ್ನು ಕಳೆಯುತ್ತದೆ, ಆ ಸಮಯವನ್ನು ಕಳೆಯುತ್ತದೆ ಅಂತಂದರೆ ಆ್ಯಂಡ್ ಸ್ಪೆಂಡ್ ಮೆನಿ ಆ್ಯನ್ ಆ್ಯಂಕ್ಸಿಯಸ್ ಅವರ್ ಆ್ಯಂಕ್ಸಿಯಸ್ ಅಂದರೆ ಆತಂಕಿತ ಗಂಟೆಗಳು ಅಂತೇಳಿ. ಯಾಕಂದರೆ ಯಾವಾಗಲೂ ನಮ್ಮ ಅಬ್ಸರ್ವೇಷನ್ ಅಥವಾ ಶಿಕ್ಷಕರು ವಿದ್ಯಾರ್ಥಿಗಳ ಮೇಲೆ ತುಂಬ ಅಬ್ಸರ್ವೇಷನ್ ಮಾಡ್ತಿರ್ತಾರೆ. ಸೊ ಅವರಿಗೆ ಯಾವುದೇ ಒಂದು ಫ್ರೀನೆಸ್ಸಲ್ಲಿ ಇರೋದಿಲ್ಲ. ಆ ಕಾರಣಕ್ಕಾಗಿ ಆ ಮಗು ಹೇಳುತ್ತೆ ಸ್ಪೆಂಡ್ ಮೆನಿ ಆ್ಯನ್ ಆ್ಯಂಕ್ಸಿಯಸ್ ಅವರ್ ಅಂತ ಹೇಳುತ್ತೆ. ನಾರ್ ಇನ್ ಮೈ ಬುಕ್ ಕ್ಯಾನ್ ಐ ಟೇಕ್ ಡಿಲೈಟ್ ಆ ಮಗುವಿಗೆ ಶಾಲೆಯಲ್ಲಿ ಕುಳಿತುಕೊಳ್ಳುವುದೇ ಒಂದು ಸಂತೋಷದ ವಿಚಾರ ಅಲ್ಲ ಅಂದಮೇಲೆ ಆ ಮಗುವಿಗೆ ಹೇಗೆ ಪುಸ್ತಕದಲ್ಲಿ ಸಂತೋಷ ಕಾಣುತ್ತದೆ, ಆ ಪುಸ್ತಕವನ್ನು ನೋಡಿ ಅದು ಹೇಗೆ ಸಂತೋಷ ಪಡುತ್ತದೆ, ಅದಕ್ಕೆ ಹೇಳ್ತಾರೆ ಇಲ್ಲಿ ಆ ಮಗು ಹೇಳುತ್ತೆ ನನಗೆ ಆ ಪುಸ್ತಕದಲ್ಲಿ ಸಹಿತ ಸಂತೋಷ ಕಾಣುವುದಿಲ್ಲ, ಅದೇ ನಾನು ಸಂತೋಷವನ್ನು ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳುತ್ತದೆ. ನಾರ್ ಇನ್ ಮೈ ಬುಕ್ ಕ್ಯಾನ್ ಐ ಟೇಕ್ ಡಿಲೈಟ್ ನಾರ್ ಸಿಟ್ ಇನ್ ಅ ಲರ್ನಿಂಗ್ಸ್ ಬೋವರ್ ಅಂದರೆ ಇಲ್ಲಿ ನೀವು ಶಾಲೆ ಅಂತ ತಿಳ್ಕೋಬೇಕು. ಆ ಮಗುವಿಗೆ ಆ ಪಾಠದಲ್ಲೂ ಸಹಿತ ಆಸಕ್ತಿ ಇಲ್ಲ ಮತ್ತು ಆ ಶಾಲೆಯಲ್ಲಿ ಸಹಿತ ಕೂತ್ಕೊಳ್ಳೋದಕ್ಕೆ ಆ ಮಗುವಿಗೆ ಆಸಕ್ತಿ ಇಲ್ಲ ಅನ್ನೋದಕ್ಕೆ ನಾರ್ ಸಿಟ್ ಇನ್ ಅ ಲರ್ನಿಂಗ್ಸ್ ಬೋವರ್ ಅಂತಾರೆ. ಲರ್ನಿಂಗ್ ಬೋವರ್ ಇದರ ಮೆಟಾಫರ್ ಏನಾಗುತ್ತೆ ಅಂದರೆ ಶಾಲೆ ಅಂತ ಆಗುತ್ತೆ. ಮತ್ತು ಓರ್ನ್ ಥ್ರೂ ವಿತ್ ದ ಡ್ರೈರರಿ ಶವರ್ ಅಂತ ಹೇಳ್ತಾರೆ. ಅಂತಂದರೆ ಇಲ್ಲಿ ಆ ಮಗು ಆಸಕ್ತಿ ಇಲ್ಲದ ಗಂಟೆಗಳನ್ನು ಕಳೆಯುವಾಗ ಮಗುವಿಗೆ ತುಂಬ ಬೇಸರ ಆಗುತ್ತೆ. ಕ್ಲಾಸ್ನಲ್ಲಿ ಅಥವಾ ತರಗತಿಯಲ್ಲಿ ಕೂತ್ಕೊಳ್ಳೋದಕ್ಕೆ ಅದಕ್ಕೆ ಇಷ್ಟ ಇಲ್ಲ, ಆಸಕ್ತಿ ಇಲ್ಲ. ಅಂತಹ ಸಮಯದಲ್ಲಿ ಓರ್ನ್ ಥ್ರೂ ಅಂತ ಹೇಳ್ತಾರೆ. ಓರ್ನ್ ಥ್ರೂ ಅಂತಂದರೆ ಇಲ್ಲಿ ಟಯರ್ಸಮ್ ಆಸ್ಪೆಕ್ಟ್ ಆಫ್ ದ ಚೈಲ್ಡ್ ಅಂತ ಹೇಳ್ಬೋದು. ಇದರ ಅರ್ಥ ಮಗು ಬೇಸರದಿಂದ ಸಮಯವನ್ನಲ್ಲಿ ಕಳೆಯುತ್ತೆ ಅನ್ನೋದನ್ನು ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಹೇಳಿದ್ದಾರೆ. ಇನ್ನು 4ನೇ ಪ್ಯಾರಾಗ್ರಾಫಿಗೆ ಬಂದಾಗ ಇಲ್ಲಿ ಕವಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಅಥವಾ ವಿಲಿಯಂ ಬ್ಲೇಕ್ರವರು ಒಂದಿಷ್ಟು ಪ್ರಶ್ನೆಗಳನ್ನು ಮಗುವಿನ ಮುಖಾಂತರ ಕೇಳಿಸಿದ್ದಾರೆ. ಹೇಗೆ ಅಂತಂದರೆ ಹೌ ಕ್ಯಾನ್ ದ ಬರ್ಡ್ ದ್ಯಾಟ್ ಈಸ್ ಬೋರ್ನ್ ಫಾರ್ ಜಾಯ್ ಸಿಟ್ ಇನ್ ಅ ಕೇಜ್ ಆ್ಯಂಡ್ ಸಿಂಗ್ ಒಂದು ಪಕ್ಷಿ ಇದೆ, ಆ ಪಕ್ಷಿ ಹುಟ್ಟಿದ್ದೇ ಸಂತೋಷ ಪಡುವುದಕ್ಕಾಗಿ ಅಂಥ ಪಕ್ಷಿಯನ್ನು ನೀವು ಪಂಜರದಲ್ಲಿ ಹಾಕಿ ಅದಕ್ಕೆ ಹಾಡು ಅಂತಂದರೆ ಅದು ಹಾಡ್ತದೆ ಏನು, ಅದು ಆ ಹಾಡನ್ನು ಹಾಡ್ತದೆ ಏನು ಅನ್ನುವಂಥ ಪ್ರಶ್ನೆಯನ್ನು ಇಲ್ಲಿ ಮಾಡಲಾಗಿದೆ. ಹೌ ಕ್ಯಾನ್ ದ ಬರ್ಡ್ ದ್ಯಾಟ್ ಈಸ್ ಬೋರ್ನ್ ಫಾರ್ ಜಾಯ್ ಸಿಟ್ ಇನ್ ಅ ಕೇಜ್ ಆ್ಯಂಡ್ ಸಿಂಗ್ ಹುಟ್ಟಿದ್ದೇ ಅದು ಸಂತೋಷ ಪಡಲಿಕ್ಕಾಗಿ ಅಂಥ ಪಕ್ಷಿಯನ್ನು ನಾವು ಹೋಗಿ ಒಂದು ಕೇಜ್ ಪಂಜರದಲ್ಲಿ ಹಾಕಿದಾಗ ಅದು ಹಾಡುತ್ತೇನೋ ಅದೇ ರೀತಿ ಒಂದು ಮಗುವಿಗೆ ಪ್ರಶ್ನೆ ಕೇಳ್ತಾರೆ ಅವರು. ಹೌ ಕ್ಯಾನ್ ಅ ಚೈಲ್ಡ್ ಹೇಗೆ ಒಂದು ಮಗು ವೆನ್ ಫಿಯರ್ಸ್ ಅನ್ನೋ ಯಾವಾಗ ಅಂಜಿಕೆ ಮತ್ತು ಕಿರಿಕಿರಿ ಒಂದು ಕ್ಲಾಸ್ ರೂಮ್ನಲ್ಲಿ ಇರುತ್ತೆ ಅಂಥ ಕ್ಲಾಸ್ ರೂಮ್ನಲ್ಲಿ ಮಗು ಏನು ಮಾಡುತ್ತೆ ಚೇರ್ಫುಲ್ಲಾಗಿ ಇರುತ್ತಾ ಅಥವಾ ಭಾಳಷ್ಟು ಲವಲವಿಕೆಯಿಂದ ಇರೋದಕ್ಕೆ ಅದಕ್ಕೆ ಸಾಧ್ಯ ಆಗುತ್ತಾ ಅಂಥೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದು ಏನು ಮಾಡುತ್ತೆ ಆ ಲವಲವಿಕೆ ಒಂದು ಸಬ್ಸ್ಟಿಟ್ಯೂಟ್ ಆಗಿ ಬದಲಿಯಾಗಿ ಬಟ್ ಡ್ರೂಪ್ ಇನ್ ಹಿಸ್ ಟಂಡರ್ ವಿಂಗ್ಸ್ ಅದರ ಕೋಮಲವಾಗಿರ್ತಕ್ಕಂಥ ರೆಕ್ಕೆಗಳನ್ನು ಅದು ಮುದ್ರಿಸಿಕೊಳ್ಳುತ್ತದೆ. ಯಾಕಂದರೆ ಅದಕ್ಕೆ ಬೇಕಾಗಿರೋದು ನಿಸರ್ಗದಲ್ಲಿರ್ತಕ್ಕಂಥ ಪಕ್ಷಿಗಳು ಅದರ ಕಲರವ ಬೇಕಾಗಿದೆ. ಅದನ್ನು ಬಿಟ್ಟು ನಾವು ಶಾಲೆಗೆ ಕಳಿಸಿದಾಗ ಸಹಜವಾಗಿ ಆ ಒಂದು ವಾತಾವರಣದಲ್ಲಿ ಮಗು ಏನಾಗುತ್ತೆ ಅಂದರೆ ತನ್ನ ಕೋಮಲವಾಗಿರ್ತಕ್ಕಂಥ ರೆಕ್ಕೆಗಳನ್ನು ಮುದ್ರಿಸಿಕೊಳ್ಳುತ್ತದೆ ಅಂತ ಹೇಳ್ತಾರೆ. ಆ್ಯಂಡ್ ಫಾರ್ಗೆಟ್ ಹೀಸ್ ಯೂತ್ಫುಲ್ ಸ್ಪ್ರಿಂಗ್ ಅಂತಂದರೆ ಆ ಬಾಲ್ಯದಲ್ಲಿ ಪಡುವಂತಹ ಎಲ್ಲ ಸಂತೋಷವನ್ನು ಅದು ಕಳೆದುಕೊಳ್ಳುತ್ತದೆ ಅಥವಾ ಮರೆತು ಹೋಗುತ್ತದೆ. ಆ್ಯಂಡ್ ಫಾರ್ಗೆಟ್ ಹೀಸ್ ಯೂತ್ಫುಲ್ ಸ್ಪ್ರಿಂಗ್ ಅಂತಂದರೆ ಇಲ್ಲಿ ವಸಂತ ಮಾಸ ಅಂತ ಅರ್ಥ ಆಗುತ್ತೆ. ಇಲ್ಲಿ ವಸಂತ ಮಾಸವನ್ನು ಕವಿಗಳು ಯಾವುದಕ್ಕೆ ಹೋಲಿಕೆ ಮಾಡಿದ್ದಾರೆ ಅಂದರೆ ಬಾಲ್ಯಕ್ಕೆ ಹೋಲಿಕೆ ಮಾಡಿದ್ದಾರೆ. ಅದೇ ರೀತಿಯಾಗಿ ರೇನಿ ಸೀಸನನ್ನು ಯಂಗ್ ಅಥವಾ ಯೌವನಾವಸ್ಥೆಗೆ ಹೋಲಿಕೆ ಮಾಡಿದ್ದಾರೆ. ಅದೇ ರೀತಿಯಾಗಿ ವಿಂಟರ್ ಸೀಸನನ್ನು ಮುಪ್ಪಾವಸ್ಥೆಗೆ ಇಲ್ಲಿ ಹೋಲಿಕೆ ಮಾಡಲಾಗಿದೆ.
ಪ್ರೀತಿಯ ವಿದ್ಯಾರ್ಥಿಗಳೇ, ಕೊನೆ 2 ಸ್ಟ್ಯಾಂಜಗಳನ್ನು ನೋಡ್ತಾ ಇದ್ದೇವೆ. ಇಲ್ಲಿ ಒಂದಕ್ಕೊಂದು ರಿಲೇಟಿವ್ ಆಗಿ ಇರ್ತಕ್ಕಂತಹ ಪದ್ಯಗಳನ್ನು ನಾವಿಲ್ಲಿ ನೋಡಬಹುದು. ಈಗ ಆ ಮಗು ತಂದೆ ತಾಯಿ ಕೇಳ್ತಾ ಇದೆ, ಓ ಫಾದರ್ ಆ್ಯಂಡ್ ಮದರ್, ಓ ತಂದೆ ಮತ್ತು ತಾಯಿ, ಇಫ್ ಬರ್ಡ್ಸ್ ಆರ್ ನಿಪ್ಡ್, ಒಂದು ವೇಳೆ ಮೊಗ್ಗುಗಳನ್ನು ಚಿವುಟಿ ಹಾಕಿದರೆ, ಇಫ್ ಬರ್ಡ್ಸ್ ಆರ್ ನಿಪ್ಡ್ ಆ್ಯಂಡ್ ಬ್ಲೋಸಮ್ಸ್ ಬ್ಲೋನ್ ಅವೇ ಅಂತಾರೆ ಅವರು. ಇಲ್ಲಿ ಮಗು ಹೇಳುತ್ತೆ, ನೀವು ಈಗ ತಾನೇ ಅರಳುತ್ತಿರುವ ಮೊಗ್ಗುಗಳನ್ನು ಚಿವುಟಿ ಹಾಕಿದರೆ ಅಥವಾ ಈಗ ತಾನೇ ಅರಳುತ್ತಿರುವ ಹೂಗಳು ಗಾಳಿಗೆ ಹಾರಿ ಹೋದರೆ ಏನಾಗುತ್ತೆ ಅಂತಂದರೆ, ಹೌ ಶಾಲ್ ದ ಸಮ್ಮರ್ ಅರೈಸ್ ಇನ್ ಜಾಯ್. ಈ ಕಡೆ ನೀವು ಕೆಳಗಡೆ ನೋಡ್ಕೋಬೇಕು. ಕೆಳಗಡೆ 2 ಲೈನ್ಗಳನ್ನ ನೋಡ್ಕೊಂಡಾಗ ಅದರ ಅರ್ಥ ಸರಿಯಾಗಿ ನಿಮಗೆ ಸಿಗುತ್ತೆ ಅಂತಕ್ಕಂಥದ್ದು. ಹೌ ಶಾಲ್ ದ ಸಮ್ಮರ್ ಅರೈಸ್ ಇನ್ ಜಾಯ್. ಹಾಗಾದರೆ ಯಾವಾಗ ನಾವು ಬರ್ಡ್ಸ್ ಮೊಗ್ಗುಗಳನ್ನು ಚಿವುಟಿ ಹಾಕ್ತೀವಿ, ಈಗ ಹಣ್ಣು ಬಿಡುವಂಥ ಹೂಗಳನ್ನು ನಾವು ಗಾಳಿಗೆ ಹಾರಲು ಬಿಟ್ಟರೆ ಹೇಗೆ ಹೌ ಶಾಲ್ ದ ಸಮ್ಮರ್ ಅರೈಸ್ ಇನ್ ಜಾಯ್, ಹೇಗೆ ಬೇಸಿಗೆ ಅನ್ನೋದು ಸಂತೋಷದಿಂದ ಕೂಡಿರುತ್ತೆ ಅಂತ ಕೇಳ್ತಾರೆ ಅವರು. ಇಲ್ಲಿ ಸಮ್ಮರ್ ಅಂತಂದರೆ ನೀವು ಸ್ಪ್ರಿಂಗ್ ಸೀಸನ್ ಅಂತ ತಿಳ್ಕೊಬೇಕು, ಸ್ಪ್ರಿಂಗ್ ಅಂದರೆ ಚೈಲ್ಡ್ಹುಡ್ ಅಂತ ತಿಳ್ಕೊಬೇಕು. ಅದು ಹೇಗೆ ಅಂತ ಅವ್ರು ಕೇಳ್ತಾರೆ. ಅಲ್ಲಿ ಸಂತೋಷ ಇರೋದಕ್ಕೆ ಸಾಧ್ಯ ಇದೆಯಾ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಹೌ ಶಾಲ್ ದ ಸಮ್ಮರ್ ಅರೈಸ್ ಇನ್ ಜಾಯ್ ಆರ್ ದ ಸಮ್ಮರ್ಸ್ ಫ್ರೂಟ್ ಅಫಿಯರ್. ನೀವು ಈಗಾಗಲೇ ಏನು ಮಾಡಿದ್ದೀರಿ, ಬ್ಲೋಸಮ್ಸ್ ಬ್ಲೋನ್ ಅವೇ, ಹಣ್ಣುಗಳನ್ನು ಕೊಡಬೇಕಾಗಿರ್ತಕ್ಕಂಥ ಹೂವುಗಳೇ ಗಾಳಿಗೆ ಹಾರಿ ಹೋದಾಗ ನಿಮಗೆ ಹಣ್ಣುಗಳು ಸಿಗ್ತಾವೇನೋ, ಹಣ್ಣುಗಳು ಕಾಣಿಸ್ತಾವೇನೋ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಆ್ಯಂಡ್ ಇಫ್ ದ ಟೆಂಡರ್ ಪ್ಲಾಂಟ್ಸ್ ಆರ್ ಸ್ಟ್ರಿಪ್ಡ್, ಈಗ ಕೋಮಲವಾಗಿ ಅರಳುತ್ತಿರುವ ಸಸಿಗಳನ್ನು ನೀವು ಸ್ಟ್ರಿಪ್ ಮಾಡಿದರೆ, ಅವುಗಳ ಚಂಡಿಯನ್ನು ಚಿವುಟಿದರೆ, ಅವು ಬೆಳೆಯುವಂತಹ ಮುಖ್ಯವಾದ ಭಾಗವನ್ನೇ ಚಿವುಟಿ ಹಾಕಿದರೆ, ಆಫ್ ದೇರ್ ಜಾಯ್ ಇನ್ ದ ಸ್ಪ್ರಿಂಗಿಂಗ್ ಡೇ, ಆ ಒಂದು ವಸಂತ ಕಾಲದಲ್ಲಿ ಅವು ತಮ್ಮ ಸಂತೋಷವನ್ನು ಹಂಚಿಕೊಳ್ಳುತ್ತೇವೇನೋ ಅಥವಾ ಸಂತೋಷವನ್ನು ಪಡ್ತಾವೇನೋ ಅಂಥೇಳಿ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಈ ಕೆಳಗೆ ಉತ್ತರ ಕೊಟ್ಟಿದ್ದಾರೆ. ಓ ಹೌ ಶಾಲ್ ವಿ ಗ್ಯಾದರ್, ಹೌ ಶಾಲ್ ವಿ ಗ್ಯಾದರ್. ಇಲ್ಲಿ ಹೌ ಶಾಲ್ ವಿ ಗ್ಯಾದರ್ ವಾಟ್ ಗ್ರಿಪ್ಸ್ ಡೆಸ್ಟ್ರಾಯ್. ಆ ಮಗು ಯಾವುದು ಸಂತೋಷವನ್ನು ತಂದುಕೊಳ್ಳೋದಿತ್ತು, ದುಃಖವನ್ನು ನಾಶ ಮಾಡಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ಕಲಿಬೇಕಾಗಿತ್ತು, ತಿಳಿದುಕೊಳ್ಳಬೇಕಾಗಿತ್ತು, ಅಂಥ ವಿಷಯವನ್ನು ಅದು ತಿಳಿದೇಕೊಂಡಿಲ್ಲ, ಅದನ್ನು ಅದು ಕ್ರೋಢೀಕರಣ ಮಾಡಿಲ್ಲ. ಹಾಗಿರುವಾಗ ಅದು ಹೇಗೆ ಪರಿಪಕ್ವತೆಯನ್ನು ಸಾಧಿಸುತ್ತದೆ. ಬ್ಲೆಸ್ ದ ಮೆಲ್ಲೋವಿಂಗ್ ಇಯರ್. ಮೆಲ್ಲೋವಿಂಗ್ ಅಂತಂದರೆ ಪರಿಪಕ್ವತೆಯ ವರ್ಷ ಅಂತ ಕರಿತೀವಿ. ಅದೇಗ ಮಗು ಪರಿಪಕ್ವತೆಯನ್ನು ಪಡೆಯುತ್ತೆ ಅಂತ ಅವರು ಪ್ರಶ್ನೆ ಕೇಳ್ತಾರೆ. ಹಾಗಾದರೆ ಮುಂದೆ ಏನಾಗುತ್ತೆ ಅಂಥೇಳಿ ನೋಡೋಣ. ಬೈ ಸಾರೋ ಆ್ಯಂಡ್ ಕೇರ್ಸ್ ಡಿಸ್ಮೇ. ಆ ಮಗು ಆ ಒಂದು ಬಾಲ್ಯದಲ್ಲಿ ಸರಿಯಾದಂಥ ಜೀವನವನ್ನು, ಸರಿಯಾಗಿರ್ತಕ್ಕಂಥ ನಿಸರ್ಗದ ಮಡಿಲನ್ನು ಸರಿಯಾಗಿ ಸವಿದೇ ಹೋದರೆ ಅದು ಮುಂದಿನ ದಿನಗಳಲ್ಲಿ ದುಃಖವನ್ನು ಮತ್ತು ಅಂಜಿಕೆಯನ್ನು ತನ್ನಲ್ಲಿ ಇಟ್ಟುಕೊಳ್ಳುತ್ತದೆ. ಅಷ್ಟರಲ್ಲಿ ಏನಾಗುತ್ತೆ ಅಂದರೆ ವೆನ್ ದ ಬ್ಲಾಸ್ಟ್ ಆಫ್ ವಿಂಟರ್ ಅಪಿಯರ್. ಇದರ ಅರ್ಥ ಅಂತಂದರೆ ಅಷ್ಟರೊಳಗೆ ಮಗು ತನ್ನ ಎಲ್ಲ ಜೀವನದ ಕೊನೆಯ ಘಟ್ಟಕ್ಕೆ ಅಂತಂದರೆ ವೃದ್ಧಾಪ್ಯಕ್ಕೆ ಬಂದುಬಿಡುತ್ತೆ. ವಿಂಟರ್ ಅಂದರೆ ವಯೋವೃದ್ಧನಾಗಿ ಬಿಡುತ್ತೆ. ಅದು ಯಾವುದೇ ಸಂತೋಷವನ್ನು ಪಡಲಾರದೆ ಇಲ್ಲಿಂದ ಭೂಮಿಯಿಂದ ನಿರ್ಗಮನ ಮಾಡುತ್ತೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳಿದ್ದಾರೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.